ಟೈಮ್ ಬಂದಾಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿ ಬಂದಾಯ್ತು. ಹಾಗಾದ್ರೆ ತಡ ಮಾಡ್ತೀವಿ, ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೀ ವಾಹಿನಿಯಲ್ಲಿ ಬರುವಂತ ಎಲ್ಲಾ ಧಾರಾವಾಹಿಗಳು, ಎಲ್ಲಾ ಶೋಗಳು ಸಿಕ್ಕಾಪಟ್ಟೆ ಪಾಪ್ಯುಲರು, ಫೇಮಸ್. ಈ ಪಾಪ್ಯುಲರ್ ಆಗಿರುವಂತ ಸೀರಿಯಲ್ ಪಟ್ಟಿಯಲ್ಲಿ ಬರುವಂತ ಒಂದು ಹೆಸರು ನಮ್ಮ ಪ್ರೀತಿಯ ಪಾರೋ. ಸೊ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರ್ಬೇಕಲ್ವಾ? ಸೊ ಈ ಕ್ವಾರಂಟೈನ್ ಟೈಮ್ ಅಲ್ಲಿ ನಮ್ಮ ಪಾರೋ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿರ್ತಾರೆ, ಸಮಯನ ಹೇಗ್ ಕಳೀತಿರ್ತಾರೆ ಅಂತ ನನಗೂ ಅದೇ ಕುತೂಹಲ ಆಯ್ತು. ಅದಕ್ಕೆ ನಾನೇನ್ ಅನ್ಕೊಂಡೆ ಅಂದ್ರೆ ಪಾರೋ ಮನೆಗೆ ಹೋಗ್ಬಿಡೋಣ ಅಂತ. ಬರ್ತೀರಾ? ಪಾರೋ ಮನೆಗೆ ಹೋಗೋಣ. ಮನೆಗೆ ಅಂದ್ರೆ ಲಿಟ್ರಲಿ ಮನೆಗಲ್ಲ, ಒಂದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಪಾರೋ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಕೇಳಿ ಒಂಚೂರು ಕಾಲ್ ಎಳೆದು ಕಿಚಾಯಿಸೋಣ ಅಂತ. ಏನಂತೀರಿ? ಕಾಲ್ ಮಾಡ? ಅರೆ ನೀವು ಅಂದ್ಮೇಲೆ ಇನ್ಯಾಕ್ ತಡ, ಕಾಲ್ ಮಾಡೋಣ. ಹಲೋ. ಹಾಯ್. ಹಾಯ್ ಪಾರೋ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ನಿಮ್ಮನ್ನ ನೋಡಿದ್ಮೇಲೆ ಇದ್ದಿದ್ದು ದಿಲ್ ಖುಷಿ ಆಗೋಯ್ತು ನೋಡಿ. ನನಗೂ ಅಷ್ಟೇ. ಕಳ್ಳಿ. ಓಕೆ ಪಾರೋ, ನಾವ್ ಇನ್ನೂ ಮಾತುಕತೆ ಮುಂದುವರ್ಸಕ್ ಮುಂಚೆ ಕೆಲವೊಂದು ವಿಷಯಗಳನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಅದನ್ನ ನಾವು ಫಾಲೋ ಮಾಡ್ಲೇಬೇಕು. ಜನಕ್ಕೆ ಏನಾದ್ರೂ ವೆರೈಟಿ ಕೊಡ್ಬೇಕು ಅನ್ನೋದು ಒಂದು ಉದ್ದೇಶವಾಗಿ ನಮ್ಮ ಜೀ ಕನ್ನಡದವರು ಈ ಒಂದು ಹೊಸ ಪ್ರಯತ್ನನ ಮಾಡ್ತಾ ಇದ್ದಾರೆ. ಫೋನ್ ಮೂಲಕ ನಾವು ರೆಕಾರ್ಡ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನೀವು ನನಗ್ ಕಾಣಿಸ್ಬೇಕು, ನಾನು ನಿಮಗ್ ಕಾಣಿಸ್ಬೇಕು, ನಾವಿಬ್ರು ಜನ ಕಾಣಿಸ್ಬೇಕು. ಸೊ ಇದನ್ನ ತುಂಬಾ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ಮುಂದೆನೆ ಇರ್ಬೇಕು. ಎಸ್ ಮಿಸ್. ಓಕೆ ಪಾರು, ಸ್ವಲ್ಪ ಯಾಕೋ ನೀವು ಟೆನ್ಷನ್ ಅಲ್ಲಿ ಇರೋ ತರ ಕಾಣ್ತಾ ಇದೆ. ಈ ಟೆನ್ಷನ್ ಹೋಗ್ಬೇಕು ಅಂದ್ರೆ ನೀವು, ನಾನು, ಜನತೆ ಎಲ್ಲರೂ ಸೇರ್ಕೊಂಡು ಒಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ನ ಮಾಡ್ಬೇಕು. ಅದು ಎಕ್ಸರ್ಸೈಸ್ ಅಲ್ಲ, ಅದು ಒಂದು ಅದ್ಭುತವಾದ ಪಾರು ಸ್ಟೆಪ್ ಇದೆ. 1 2 3 ಗೋ. ಪಾರು ಒಂದು ಈಚ್ಕೊಂಡ್ ಬಂದ್ಬಿಟ್ರಿ. ಕೊರೋನಾ ವೈರಸ್ ಒಂದು ಸಮುದ್ರದಲ್ಲಿ ಈಚ್ಕೊಂಡ್ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಪಾರೋ. ಓಕೆ ಪಾರೋ, 30 ದಿನದಲ್ಲಿ 35 ದಿನ ಕೆಲಸ ಮಾಡ್ತೀವಿ ಅಂತ ಗೊತ್ತು. ಆವಾಗ ಮನೇನ ಮಿಸ್ ಮಾಡ್ಕೊಳ್ತಿರ್ತೀರಿ. ಈಗ ಮನೇಲಿ ಕುತ್ಕೊಂಡು ಶೂಟಿಂಗ್ ನ ಮಿಸ್ ಮಾಡ್ಕೊಳ್ತಿದ್ದೀರಾ? ಹೇಗ್ ಟೈಮ್ ಪಾಸ್ ಮಾಡ್ತಿದ್ದೀರಾ ಹೇಳಿ ನಮ್ಗೆ. ಪಾರೋ, ಇದ್ದಕ್ಕಿದ್ದಂಗೆ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಪಟ 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 ಅಂತ ಮಾತಾಡ್ತೀರಿ, ಚಟಪಟ ಅಂತ. ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ರಲ್ಲ, ಏನಾಯ್ತು? ಏನೋ ಒಂಥರ ಬೇಜಾರು ಸುಷ್ಮಾ ಅವ್ರೆ, ಏನಂತ ಗೊತ್ತಿಲ್ಲ. ಓಕೆ ಓಕೆ ಓಕೆ, ನನಗೆ ಗೊತ್ತಾಗ್ತದೆ ಯಾಕೆ ಇಷ್ಟು ಡಲ್ ಆಗಿದ್ದೀರಾ. ನಿಮ್ ಬೇಸರದ ಕಾರಣ ಏನು ಅಂತ ಇಷ್ಟೆಲ್ಲ ರಿಸರ್ಚ್ ಮಾಡಿರೋರ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ. ಅದೇ ನಿಮ್ಮ ಮನೆ ದೇವ್ರನ್ನ ನೋಡಿಲ್ಲ, 42 ದಿನ ಆಗೋಯ್ತು ಅಂತ ತಾನೇ? ಹೌದು. ಎಸ್ ಐ ನೋ. ಈಗ ಒಂದ್ ಕೆಲಸ ಮಾಡೋಣ, ಆ ದೇವ್ರನ್ನ ಇಲ್ಲಿ ಕರ್ಸಿ ಮಾತಾಡ್ಸಿದ್ರೆ ಹೇಗಿರುತ್ತೆ ಅಂದ್ರೆ, ವಿಡಿಯೋ ಕಾಲ್ ಮಾಡ್ತೀನಿ, ಆದಿಯವರು ಬರ್ತಾರೆ. ಆದ್ರೆ ಈ ಮಧ್ಯದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಇಷ್ಟೊತ್ತು ಹೇಳಿದ್ರಲ್ಲ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದ ಆಟನೆಲ್ಲ ಮತ್ತೆ ಆಡ್ತಾ ಇದೀನಿ ಅಂತ, ಈಗ ಇನ್ನೊಂದು ಆಟ ಆಡುವಂತ ಸಮಯ. ಏನ್ ಹೇಳಿ? ಕಣ್ಣ ಮುಚ್ಚಾಲೆ. ಓಕೆನಾ? ರೆಡಿನಾ? ಮಾಡ್ಲಕ್ ಕಾಲ್ ಆದಿಗೆ? ಖುಷಿ ನೋಡು, ಕಳ್ಳಿ. ಓಕೆ ರೆಡಿ. ಫೋನು. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಇವಾಗ ಒಂದ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಒಂದು ಅವಾರ್ಡ್ ಫಂಕ್ಷನ್ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಜೀ ಅಲ್ಲಿ. ಅದರಲ್ಲಿ ಬೆಸ್ಟ್ ಕಪಲ್ ಕ್ಯಾಟಗರಿಲಿ ನಿಮ್ಮ ಮತ್ತು ಪಾರೋ ಹೆಸರು ಒಂಥರ ಕಾಂಪಿಟೇಷನ್ ಅಲ್ಲಿ ಇದೆ. ಆ ಕಾಂಪಿಟೇಷನ್ ಅಲ್ಲಿ ನೀವು ಮತ್ತು ಪಾರೋ ಬೆಸ್ಟ್ ಕಪಲ್ ಆಗಿ ಗೆಲ್ಬೇಕು ಅನ್ನೋದಾದ್ರೆ, ಈಗ ನಾನು ಕೇಳುವಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು. ಬೇಸ್ಡ್ ಆನ್ ದಟ್ ನಮ್ಮ ಜನರು ನಿಮ್ಗೆ ವೋಟ್ ಹಾಕ್ತಾರೆ. ಓಕೆನಾ? ಡನ್. ಸೊ ಫಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ನಿಮ್ಮ ಪ್ರೀತಿಯ ಪಾರೋ ಅಲ್ಲಿರುವಂತ ಅತ್ಯದ್ಭುತವಾದ, ಅಮೋಘವಾದ 5 ಒಳ್ಳೆಯ ಗುಣಗಳು ಅಲ್ಲ, ಕೆಟ್ಟ ಗುಣಗಳನ್ನ ಹೇಳಿ. ಇದು ಬಿಡಿ, ತುಂಬಾ ಈಸಿ. ನೀವೇನೋ ಒಳ್ಳೆ ಗುಣ ಕೇಳ್ತೀರಾ ಅಂತ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ, ಹೆಂಗಪ್ಪ ಹೇಳೋದು ಅಂತ. ಕೆಟ್ಟ ಗುಣ ನಾನು ತುಂಬಾ ಹೇಳ್ತೀನಿ ನೋಡಿ. ಮೊದಲನೇದು, ಯಾವಾಗ್ಲೂ ಬರೀ ಮಾತಾಡ್ತಾನೆ ಇರೋದು. 2ನೇದು, ಬರೀ ಅಳ್ತಾನೆ ಇರೋದು. 3ನೇದು, ಕೆಟ್ಟದಾಗ ಅಡಿಗೆ ಮಾಡೋದು. ಅದು ತಿನ್ನಕ್ಕೆ ಆಗ್ತಾ ಇರಲ್ಲ. ಹೇಳೋದು 1 2 ಬಿಟ್ರೆ ಈ ತರ 10 ಕೆಟ್ಟ ಗುಣಗಳು ಹೇಳಕ್ಕೆ. ಏನ್ರಿ 10 ಇದೆ?
ಏಯ್ ನಾನು ಒಳ್ಳೆ ಗುಣಗಳು ಹೇಳ್ತಾ ಇದ್ದೆ ಅಷ್ಟೇ. ನಾನು ಅಡ್ಗೆ ಚೆನ್ನಾಗಿ ಮಾಡೋದಿಲ್ವಾ? ನಾನು ಮಾಡೋ ಅಡ್ಗೆನ ಡಬ್ರಿ ಗಟ್ಲೆ ತಿಂತೀರಾ? ಇಲ್ಲ ಪಾರ್ವತಿ, ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂತ ಹೇಳ್ತಾ ಇದ್ದೆ. ಇಲ್ಲ, ಆಮೇಲೆ ನಿಮಗೆ ತಲೆನೋವು ಬಂತು ಅಂದ್ರೆ ಶುಂಠಿ ಕಾಫಿ ಮಾಡಿ ತಗೊಂಬಂದು ಕೊಡಲ್ವಾ ನಾನು ನಿಮ್ಗೆ? ಯಾವ ಬಾಯಲ್ಲಿ ಈ ತರ ಸುಳ್ಳುಗಳು ಹೇಳ್ತಾ ಇದ್ದೀರಾ ನೀವು? ಆಮೇಲೆ ನಾನು ಕೆಟ್ಟದಾಗ ಹಾಡ್ತೀನಾ? ನೀವ್ ನನ್ನ ಜೊತೆ ಸೇರ್ಕೊಂಡು ಎಷ್ಟು ಕೆಟ್ಟದಾಗ ಹಾಡಿದ್ರಿ ಅದನ್ನ ನಾನು ಹೇಳಲ್ಲ. ಏ ಇಲ್ಲ, ನೀನ್ ತುಂಬಾ ಚೆನ್ನಾಗಿ ನಂಗೆ ಹಾಡು ಹೇಳ್ಕೊಟ್ಟಿದ್ಯಾ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲ, ನೀವು ಸುಮ್ಮನೆ ಇರಿ. ಸುಷ್ಮಾ ಕೇಳು. ಈಗ ನಾನು ಹಾಡು ಹೇಳ್ತೀನಿ, ಅದೇನಾರ ಕೆಟ್ಟದಾಗಿದ್ಯಾ ಇದ್ರೆ ನೀವೇ ಹೇಳ್ಬೇಕು ಅದನ್ನ ನೋಡ್ಕೊಂಡು. ಹಾಡಿ ಹಾಡಿ ಹಾಡಿ. ಚಂದ ಮಾಮ ಬಾ ಪುಲಿ ಮಾಮ ಬಾರೋ, ಚಂದ ಮಾಮ ಬಾ ಲಾಲಿ ಮಾಮ ಬಾರೋ, ಸುಮ್ಮನೆ ಕಟ್ಟಿದೆ ನಾನು ಕನಸೊಂದರ ಗೂಡನು ಬಾ. ಹೇಗಾಡ್ದೆ? ಚೆನ್ನಾಗಿ ಹಾಡ್ದೆ ತಾನೇ ನಾನು? ಸಕ್ಕತ್ತಾಗಿತ್ತು. ಈ ಹಾಡನ್ನ ನಾನು ಲೈಫ್ ಅಲ್ಲಿ ಮರೆಯೋದಿಲ್ಲ. ನಾ ಹೇಳಿದ್ರು ನಿಮ್ಗೆ ಏನ್ ಸಕ್ಕತ್ತಾಗಿ ಆಡ್ತಾರೆ ಅಂತ, ನೀವೇ ಹೇಳ್ತಾ ಇದ್ರು. ಏನ್ ತಪ್ಪಾದ್ರ? ಮತ್ತೆ ನೀವು ಸುಳ್ಳು ಹೇಳ್ಬೇಕಾಗಿತ್ತು. ಪಾರ್ವತಿ ಯಾವತ್ತೂ ಅಳೋದೇ ಇಲ್ಲ, ತುಂಬಾ ಧೈರ್ಯವಂತೆ. ಪಾರ್ವತಿ ಸಖತ್ತಾಗಿ ಅಡಿಗೆ ಮಾಡ್ತಾಳೆ, ಏನ್ ಸಖತ್ತಾಗಿ ಹಾಡು ಹೇಳ್ತಾಳೆ, ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿರ್ತಾಳೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗು. ಇನ್ನು ಏನೇನ್ ಬೇಕು ಒಂದಾ ಎರಡಾ ಹೇಳ್ತಾ ಹೋದ್ರೆ ದೊಡ್ಡ ಲೀಸ್ಟೇ ಆಗೋಗುತ್ತೆ, ಗೊತ್ತಾ ನಿಮ್ಗೆ? ಇದು ವೀಕ್ಷಕರಿಗೆ ಟಿಪ್ಸ್ ಅಪ್ಪ. ಹೆಂಡತಿನ ಖುಷಿಯಾಗಿ ಇಡಬೇಕು ಅಂತಂದ್ರೆ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕು. ಆದ್ರೆ ಸೊ ಶೂಟಿಂಗ್ ಅಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಬಿಸಿ ಇರ್ತಿದ್ರಿ, ಸುಮಾರು ದಿನಗಳು ಆಗೋಯ್ತು. ಹೇಗ್ ಅನ್ನಿಸ್ತಾ ಇದೆ? ಶೂಟಿಂಗ್ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಕ್ವಾರಂಟೈನ್ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದೀರಿ? ಆಬ್ವಿಯಸ್ಲಿ ಶೂಟಿಂಗ್ ಅಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಹಾಗೆ ಕ್ವಾರಂಟೈನ್ ಡೇಸ್ ಮುಗಿತಾ ಬಂತು ಹೋಪ್ಫುಲಿ. ಯಾಕೆಂದ್ರೆ ಸದ್ಯಕ್ಕೆ ಎಲ್ಲ ಒಂದು ಸ್ಟೇಜ್ಗೆ ಸ್ಟೆಬಿಲೈಸ್ ಆಗಿದೆ, ವಾಪಸ್ ಎಲ್ಲ ನಾರ್ಮಲ್ ಲೈಫಿಗೆ ಬರ್ತಾ ಇದೆ. ಸೊ ಹೋಪ್ಫುಲಿ ಬೇಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈಗ ನಾನು ನಿಮ್ ವಿರುದ್ಧ ದಂಗೆ ಎದ್ದು ಒಂದು ಟಾಸ್ಕ್ ಕೊಡೋಣ ಅಂತ ಅನ್ಕೊಂಡಿದೀನಿ. ರೆಡಿ ಇದ್ದೀರಾ ಮಾಡೋದಕ್ಕೆ? ರೆಡಿ. ಓಕೆ, ನೀವಿಬ್ರು ಏನ್ ಮಾಡ್ಬೇಕು ಈಗ ಅಂದ್ರೆ, ಹಾ. ಒಂದು ಬ್ಯೂಟಿಫುಲ್ ಆಗಿರುವಂತ, ಕ್ಯೂಟ್ ಆಗಿರುವಂತ, ತುಂಬಾ ಸ್ವೀಟ್ ಆಗಿರುವಂತ ಈರುಳ್ಳಿನ ತಗೊಂಡು ಸಿಪ್ಪೆಯನ್ನ ಬಿಡಿಸಿ ಟಕ 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 ಅಂತ ಸಣ್ಣದಾಗಿ ಹೆಚ್ಚಿ ತೋರಿಸ್ತೀವಿ. ಯಾರು ಫಸ್ಟ್ ಒಂದ್ ಈರುಳ್ಳಿನ ಹೆಚ್ಚಿ ಮುಗಿಸ್ತೀರೋ ಅವರು. ಓಕೆ, ರೆಡಿ ಇದ್ದೀರಾ? ಡನ್. ಓಕೆ, ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಈರುಳ್ಳಿ ಇದೆ ಇಲ್ಲ? ಎಸ್ ಎಸ್. ಆದ್ರೆ ಈ ಕೂಲಿಂಗ್ ಗ್ಲಾಸ್ ಹಾಕೊಂಡಿಲ್ಲ ತಾನೆ? ಇಲ್ಲ ಇಲ್ಲ, ಏನೂ ಹಾಕೊಂಡಿಲ್ಲ. ಚೀಟ್ ಎಲ್ಲ ಮಾಡಬಾರ್ದು, ಮೋಸ ಮೋಸ. ಆದಿ ಚಾಕು ಯೂಸ್ ಮಾಡ್ತಿಲ್ಲ, ಆದಿ ಚಾಕು ಯೂಸ್ ಮಾಡ್ತಿಲ್ಲ. ಚೀಟಿಂಗ್, ಆದಿ ಚೀಟ್ ಎಲ್ಲ ನಮ್ಮ ಯಜಮಾನ್ರು ಚೀಟಿಂಗ್. ಐ ಆಮ್ ಡನ್. ನಾನು ಅವಾಗ್ಲೇ ನಾನು ಆದಿ ನಮ್ಮ ಯಜಮಾನ್ರಿಗೋಸ್ಕರ ಕಾಯ್ತಿದ್ದೆ, ಅದಕ್ಕೆ ಆಗಿರ್ಲಿಲ್ಲ, ನಾನು ಹೆಚ್ಚಾಯ್ತು. ಆದಿ ಅವರೇ, ಕಾರುಗೆ ಪ್ರಪಂಚ ತುಂಬಾ ಮುಂದುವರೆದಿದೆ, ಟೆಕ್ನಾಲಜಿ ಮುಂದುವರೆದಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅವ್ರು ಆ ತರ ಮೋಸ ಮಾಡಿದಾರೆ, ನಾನು ಹೆಚ್ಚಿದೆ ನನ್ನ ಕೈಯಲ್ಲಿ. ನೋಡಿ ನಾನು ಹೆಂಗೆ ಕಷ್ಟಪಟ್ಕೊಂಡು ಕಣ್ಣಲ್ಲಿ ನೀರು ಪಾಪ ಎಷ್ಟಾನೇ ಇನ್ನೊಂದು ಇನ್ನೂ ಈರುಳ್ಳಿ ಹೆಚ್ಚ್ತಾ ಇದ್ದಾರೆ. ಪಾರು ಜೋಕೆ ಪಾರು ನೋಡಿ ಟಮಾಟೋ ಹೆಚ್ಚ್ತಾ ಇದ್ದೀನಿ. ಓಕೆ, ಪಾರು ಅಂಡ್ ಆದಿ ಫಿಸಿಕಲ್ ಆಗಿ ಏನೋ ಎಕ್ಸರ್ಸೈಸ್ ಮಾಡ್ಬಿಟ್ರಿ, ಅಲ್ಲಿ ಹೋದ್ರಿ, ಈರುಳ್ಳಿ ಹೆಚ್ಚಿದ್ರಿ, ಎಲ್ಲ ಮಾಡಿದ್ರಿ. ಈಗ ಮುಂದೆ ಮಾತಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಟಂಗಿಗೆ ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಓಕೆನಾ? ಈಗ ಮೊದಲನೇ ವ್ಯಾಯಾಮ ಏನು ಅಂದರೆ, ನಿಮ್ಮ ನಾಲಿಗೆಯನ್ನು ಹೊರಗಡೆ ಚಾಚಿ. ಆದಿ ಎಲ್ಲಿ ನಿಮ್ದು ನಾಲಿಗೆ? ನಾಲಿಗೆಯನ್ನು ಬಲಕ್ಕೆ ತಳ್ಳಿ, ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಈಗ ನಾಲಿಗೆಯನ್ನ ಎಡಗಡೆ ತಳ್ತಾ ಉಸಿರನ್ನು ಹೊರಕ್ಕೆ ಬಿಡಿ. ಈಗ ನಾಲಿಗೆಯನ್ನು ಮೂಗಿಗೆ ಟಚ್ ಮಾಡಿ. ವೆರಿ ಗುಡ್. ಆದಿ, ಪಾರು ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ರು. ನೀವ್ ಎಲ್ಲಿದ್ದೀರಾ ಆದಿ? ಇಂಥ ಟೆಸ್ಟ್ ಅಲ್ಲೆಲ್ಲ ಅವರೇ ಪಾಸ್ ಆಗೋದು. ವೆರಿ ಗುಡ್.
ಈಗ ಕೊನೆಯ ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ ನಾಲಿಗೆಯನ್ನು ಹೊರಗೆ ಒಳಗೆ ತಳ್ತಾ ಅನ್ಬೇಕು. ಆಕ್ಷನ್. ಗುಡ್. ಆದಿ ಮುಂದೆ ಒಳ್ಳೆ ತಂದೆ ಆಗ್ತಾರೆ. ಓಕೆ, ಈಗ ನಾಲಿಗೆಯನ್ನು ತಿರುಚುವಂತ ಒಂದು ವಾಕ್ಯ ಆಯ್ತಾ? ಓಕೆ ಓಕೆ ಹೇಳಿ. ಆ ವಾಕ್ಯ ಹೀಗಿರುತ್ತದೆ: ಅರಳಿ ಮರ ಬುಡ ತಳಿರೊಡೆದೊಡೆ ಅರಳೆಲೆ 2 ಎಳೆ ಆಯ್ತು. ನನಗೆ ಬಾಯೇ ಹೊರಳಲ್ಲ ಬಿಡಿ ಇದಕ್ಕೆ. ಟ್ರೈ ಮಾಡ್ಬೇಕು. ಇಷ್ಟೊತ್ತು ಏನ್ ಎಕ್ಸರ್ಸೈಸ್ ಮಾಡ್ಸಿದ್ ಸುಮ್ನೆ ನಾ ಇದಕ್ಕೋಸ್ಕರ ಮಾಡ್ಸಿದ್ದು. ಇನ್ನು 1x ಸ್ಪೀಡ್ ಅಲ್ಲಿ ಹೇಳಿ. 1x ಸ್ಪೀಡ್ ಅಲ್ಲಿ. ಅರಳಿ ಮರ ಬುಡ ತಳಿರೊಡೆದೆಡೆ ಅರಳೆಲೆ 2 ಎಳೆ ಆಯ್ತು. ಹಲೋ, ನಾನ್ ನಿಮಗೆ ಟೆಸ್ಟ್ ಕೊಡ್ತಾ ಇದ್ದೀನ, ನೀವೇ ನನಗೆ ಟೆಸ್ಟ್ ಕೊಡ್ತಾ ಇದ್ದೀರಾ? ಯಜಮಾನ್ರೆ ಹೇಳಿ. ಅರಳಿ ಮರದ ಬುಡದಲ್ಲಿ ಎರಡು ಯಾರು ಹೇಳಿದ್ದು? ಓಕೆ, ಈಗ ನಿಮ್ಮ ಪರೀಕ್ಷೆಯ ಸಮಯ ಇವತ್ತು, ಇವಾಗ, ಇಲ್ಲಿ ನಡೆಯುತ್ತೆ. ಆಲ್ ದಿ ಬೆಸ್ಟ್ ಯಜಮಾನ್ರೆ. ಆಲ್ ದ ಬೆಸ್ಟ್ ಪಾರ್ವತಿ. ಆಯ್ತಾ? ಇವಾಗ ಫುಲ್ ಜೋಶ್ ಕಾಣಿಸ್ತದೆ. ಈಗ ಮೊದಲನೇ ಟೆಸ್ಟ್ ಏನಪ್ಪಾ ಅಂದ್ರೆ, ನೀವು ನಾನ್ ಹೇಳೋ ಅಂತ ವಸ್ತುಗಳನ್ನ ಕ್ಯಾಮ್ರಾ ಹಿಡಿದುಕೊಂಡು ಹೋಗಿ ಒಂದೊಂದಾಗಿ ತಂದು ಟೇಬಲ್ ಮೇಲೆ ಇಡ್ಬೇಕು. ಆಯ್ತು ಆಯ್ತು. ರೆಡಿನಾ ಆದಿ? ಯಾರು ಫಸ್ಟ್ ಅಂದಿರ್ತಾರೆ ಅಂತ ಇದು? ಎಸ್. ಒಂದು ಸೌಂಡ್. ಓಕೆ. ಎರಡನೇದು ಮನೆಯಲ್ಲಿರುವ ಒಂದು ಹಳೆಯ ವಸ್ತು. ಹಳೆ ವಸ್ತು. ಸೊ ಮೂರನೇದು ಮನೆಯಲ್ಲಿರುವಂತ ಹಳೆಯ ಫೋಟೋ. ಓಕೆ ಸರಿ. ನಾಲ್ಕನೇದು ಹಾಗೂ ಕೊನೆಯದ್ದು ಗಂಟೆ ಅಥವಾ ವಿಭೂತಿ. ಓಕೆನಾ? ಓಕೆ ರೆಡಿ? ಓಕೆ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಒಂದು. ಓಕೆ, ಎರಡನೇದಕ್ಕೆ ಹೋಗಿ ಬೇಗ. ಹಳೆ ಫೋಟೋ. ಸೂಪರ್. 2. ಓಕೆ, ಇಲ್ಲಿ ಹಳೆ ಫೋಟೋ. ಓಕೆ, ಬಟ್ ಎರಡನೇದು ಹಳೆಯ ವಸ್ತು. ಹಳೆ ವಸ್ತು ಎರಡನೇದು. ಹಳೆ ವಸ್ತು ಎರಡನೇದು. ಇಲ್ಲಿದೆ ಹಳೆ ವಸ್ತು ಎರಡನೇದು. ಇಲ್ಲಿ. ಓಕೆ. ಓಕೆ, ಲಾಸ್ಟ್ ಓಕೆ ಓಕೆ, ಬೇಗ ಬೇಗ ಆದಿ, ಬೇಗ. ಗಂಟೆ ನಾಲ್ಕನೇದು. ಗಂಟೆ ನಾಲ್ಕು. ಓಕೆ 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 ಓಕೆ, ಇಲ್ಲಿಗೆ ಟಾಸ್ಕ್ ಮುಗಿದಿದೆ. ತುಂಬಾ ಕ್ಲೋಸ್ ಕಾಲ್ ಇದು. ಸೊ ಹಾಗಾಗಿ ವಿನ್ನರ್ ಯಾರು ಅಂತ ಹೇಳುವಂತ ಸಮಯ. ಓಕೆ, ಈಗಾಗಲೇ ಆಡಿಯನ್ಸ್ ನೋಡಿದ್ದಾರೆ. ಸೊ ದ ವಿನ್ನರ್ ಇಸ್ ದಿ ಹ್ಯಾಂಡ್ಸಮ್ ಹಮ್ ಕವಿತೆ ಮಾಸ್ಟರ್ ಆದಿತ್ಯ ಅವರು. ನಮ್ಮ ಯಜಮಾನ್ರು ಏನೇನ್ ತಂದಿದ್ದಾರೆ ಅದನ್ನ ನೋಡೋವರ್ಗು ಅವ್ರು ಗೆದ್ದಿದ್ದಾರೆ ಅಂತ ನಾನು ಒಪ್ಕೊಳ್ಳಲ್ಲ. ಮೊದ್ಲು ಅವ್ರು ತೋರಿಸ್ಲಿ ಅವ್ರು ಏನೇನ್ ತಂದಿದ್ದಾರೆ ಅಂತ. ಎಸ್. ಓಕೆ, ನಳಮಹಾರಾಜ ಸೌಂಡ್ ತೋರಿಸಿದ್ದಾರೆ. ಸೋ ಕ್ಯೂಟ್. ಬನ್ನಿ ರೌಂಡ್ ಹೋಗೋಣ ಬನ್ನಿ. ಇದು ನಿಮ್ದಾ? ಕಿವಿಲ್ ಹೂವ ಇಟ್ಕೊಂಡಿದ್ದೀರಾ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ಕಿವಿಲ್ ಹೂವ? ಎಷ್ಟು ಸುಳ್ಳು ಹೇಳ್ತೀರಾ ಯಜಮಾನ್ರೆ ನೀವು. ನೀವ್ ಓಡ್ಸಿದ್ ಸೈಕಲ್ ಖಂಡಿತ ಅಲ್ಲ, ಹೊಸದಲ್ಲಿ. ಇನ್ನ ಕವರ್ ನೋಡಿ, ಹಂಗೆ ಕಾಣಿಸ್ತಾ ಇದೆ ಅಲ್ಲಿ ಕವರ್. ಇದು ಹೊಸದಾಗಿ ಇದಕ್ಕೆ ಸರ್ವಿಸ್ ಮಾಡಿಸಿರೋದು, ಹಳೇದ್ ಆಂಟಿಕ್ ಪೀಸ್ ಅಂತ. ಏನಿಲ್ಲ, ಇದು ಸುಳ್ಳು. ನಾನು ಒಪ್ಕೊಳ್ಳಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. Model ಬರ್ದಿದೆ ನೋಡಿ. ಪಕ್ಕದ ಮನೆ ಮಗು ಆಟಾಡೋ ಸೈಕಲ್. ಎರಡು ಆಪ್ಷನ್ ಕೊಡ್ತೀನಿ ಅದೇ. ಒಂದು ಅದ್ ಹಳೇದಲ್ಲ ಅಂತ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಪಾರು ಹಾಡು ಹೇಳ್ತಾರೆ 5 ನಿಮಿಷ. ಹಂಗಾರೆ ಹಳೆ ಸೈಕಲ್ ಅಲ್ಲ ಬಿಡಿ. ಓಕೆ ಅಪ್ಪ, ಎಷ್ಟು ಬೇಗ ಸೊಲ್ಯೂಷನ್ ಸಿಕ್ಬಿಡುತ್ತೆ ಲೈಫಲ್ಲ. ಓಕೆ, ಈ ಸುತ್ತಲ್ಲಿ ಪಾರು ಗೆದ್ದಿದ್ದಾರೆ. ಓಕೆ, ನಿಮ್ ಪ್ರಕಾರ. ಓಕೆ ಓಕೆ, ಪಾರು ಗೆದ್ದಿದ್ದೀರಾ ಅಲ್ವಾ? ಎಸ್, ನಾನೇ ಗೆದ್ದಿದ್ದು. ಓಕೆ, ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಆಟದಲ್ಲಿ ಸೋತವರು ಶಿಕ್ಷೆ ಅನುಭವಿಸಲ್ಲ.
ಈ ಆಟದಲ್ಲಿ ಗೆದ್ದವರು ಶಿಕ್ಷೆಯನ್ನು ಅನುಭವಿಸ್ತಾರೆ. 10 ಅದ್ಭುತವಾದ ಬಸ್ಕಿ ಹೊಡಿಬೇಕು. ಅಂದ್ರೆ ಹಿಂಗಿಡ್ಕೊಂಡ್ ಬಸ್ಕಿ ಅಲ್ಲ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬಸ್ಕಿ ಹೊಡಿಬೇಕು. ಅಲ್ಲ, ನೀವು ಡೈಲಿ ಬೆಳಿಗ್ಗೆ ಏನೇನೋ ಮಾಡ್ತಿರ್ತಿರಲ್ಲ ಯಜಮಾನ್ರೆ, ಅದನ್ನ ನಾನು ಇವ್ರ ಮುಂದೆ ಮಾಡಿ ತೋರಿಸಿ ಅವ್ರಿಗೂ ಗೊತ್ತಾಗ್ಲಿ ಅಂತೇಳಿ ಮಾಡಿಸ್ತಿರೋದಷ್ಟೇ. ಏನಾದ್ರು ಡಿಫ್ರೆಂಟ್ ಆಗಿ ಒಂದು ಎಕ್ಸರ್ಸೈಸ್ ತೋರಿಸಿ. ಅದೇ ನಾವು ಬರೀ ಈ ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಇದಕ್ಕೆ ನಿಮಗೆ ರೆಸಿಸ್ಟೆನ್ಸ್ ಬ್ಯಾಂಡ್ ಬೇಕಾಗುತ್ತೆ. ಓಕೆ, ಸೊ ನೀವು ನಿಮ್ಗೆ ಯಾವ ಎಕ್ಸರ್ಸೈಸ್ ಹೇಳ್ಕೊಡ್ಬೋದು ನೋಡ್ಕೊಳ್ಳಿ. ದಿಸ್ ಈಸ್ ಫಾರ್ ಬೈಸಿಪ್ಸ್. ಎದ್ದು ಬರ್ಲಿ. ಓಕೆ, ಇನ್ ಕೇಸ್ ಇದು ನೀವು ಶೋಲ್ಡರ್ ವರ್ಕೌಟ್ ಮಾಡಬೇಕು ಅಂದ್ರೆ ಸೂಪರ್. ಇನ್ ಕೇಸ್ ಚೆಸ್ಟ್ ವರ್ಕೌಟ್ ಮಾಡಬೇಕು ಅಂದ್ರೆ ಓಕೆ, ಸಗದಾಗಿದೆಲ್ಲ ಒಂದ್ರಲ್ಲೇ ಎಲ್ಲ ವರ್ಕೌಟ್. ನೆಕ್ಸ್ಟ್ ಲೆಗ್ಸ್ ವರ್ಕೌಟ್ ಮಾಡಬೇಕು ಅಂದ್ರೆ ಸೊ ಇದು ಬಸ್ಕಿ ತರನೇ ಇದೆ, ಮಲ್ಟಿಪರ್ಪಸ್ ಅಲ್ವಾ? ಎಸ್. ಯಾರು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೋಡಿ. ಇದಕ್ಕ ನಾನು ನಮ್ಮ ಯಜಮಾನ್ರಿಗೆ ಯಾವಾಗ್ಲೂ 100 ಕೊಡೋದು. 100 ಅದರಲ್ಲಿ ಅರ್ಧ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಯಾಕೆ ಹೇಳಿ? ಅವ್ರನ್ನ ಎತ್ತಿನೇ ಅರ್ಧ ವಯಸ್ಸಿಗೆ ಬಂದಿದೆ. ಓಕೆ, ಈಗ ಈ ಅಂಡರ್ಸ್ಟ್ಯಾಂಡಿಂಗ್ 40 ದಿನದಲ್ಲಿ ಏನಾದ್ರು ಕಮ್ಮಿ ಆಗೋಗಿದ್ಯಾ ಅಂತ ನೋಡೋಂತ ಸಮಯ. ಈಗ ಇದೇ ತರ ನೀವ್ ಯಾವ್ದಾದ್ರು ಹಾಡನ್ನ ಬರೀ ಲಿಪ್ ಮೂವ್ಮೆಂಟ್ ಮಾಡಿ ತೋರಿಸ್ಬೇಕು. ಪಾರು ಅದನ್ನ ಕಂಡುಹಿಡಿಬೇಕು. ಓಕೆ, ನೋಡೋಣ. ರೆಡಿನಾ ಪಾರು? ರೆಡಿನಾ? ರೆಡಿ. ಯಾರೋ ನಾನು, ಯಾರೋ ನೀನು, ನಂದು ನಿಂದು ಮುಂದೆ ಏನು. ಕರೆಕ್ಟಾ? ಕರೆಕ್ಟ್. ಸೂಪರ್. ನೆಕ್ಸ್ಟ್. ಹಾ, ರೆಡಿ? ಹಾ, ಗೊತ್ತಾಯ್ತಾ ನಿಮ್ಗೆ? ಇನ್ನೊಂದ್ಸತಿ ಮಾಡಿ, ನನಗೆ ಗೊತ್ತಾಗ್ಲಿಲ್ಲ. ಮಾಡ್ಬೋದಾ? ಅಲೌಡ್ ಇದೆಯಾ ಇದು 2 ಸತಿ ಮಾಡಕ್ಕೆ? ಓಕೆ, ಏನೋ ಪಾಪ ಹುಡುಗಿ ಕೇಳ್ತಾ ಇದ್ದಾರೆ. ಇಟ್ಸ್ ಓಕೆ. ಅರ್ಥನ ಹೇಳಿದ್ರೆ ಗೊತ್ತಾಗ್ಲಿಲ್ಲ. ಇದಾ ಯಾವ್ದೊಂದು ಗೆಸ್ ಇದೆ, ಸುಮ್ಮನೆ ಹೇಳ್ತೀನಿ. ರಾಜ ಮುದ್ದು ರಾಜದ ಅಲ್ಲ. ಮತ್ತೆ ಏನೋ ಹೇಳಿ, ನೀವ್ ಹೇಳ್ಬಿಡಿ. ಓಕೆ, ಇವಾಗ ಆಡಿ ಹಾಡ್ತಾರೆ. ಪಾರು ಆ ಹಾಡಿಗೆ ಡಾನ್ಸ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಮಾಡ್ಬೇಕು. ಓಕೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಅಲವೇ ನೀನಲ್ಲಿ ಹುಡುಕಾಟ ನನಗಿನ್ನೆಲ್ಲಿ. ಸೂಪರ್. ಅದೇ ಈಗ ಸೊ 1 ಪಾಯಿಂಟ್ ಪಾರುಗಿದೆ, 1 ಪಾಯಿಂಟ್ ನಿಮ್ಗಿದೆ. ಈಗ ಪಾರು ನೀವ್ ರೆಡಿನಾ? ಹಾ, ಓಕೆ, ಕಮಾನ್ ಪಾರು. ಈಗ ನಾನ್ ಶುರು ಮಾಡ್ತಾ ಇದ್ದೀನಿ. ಅದೇ ನಂಗೆ ನಿಜವಾಗ್ಲೂ ಗೊತ್ತಾಯ್ತು. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಅದೇ ಸಾಲ್ತು. ಓಕೆ, ನೆಕ್ಸ್ಟ್ ಸಾಂಗ್. ಚಿಪ್ಪಿನೊಳಗಡೆ ಮುತ್ತು ಅಡಗಿದೆ. ಅದೇ ತಾನೆ ಸಾಂಗ್ ಗೊತ್ತಿಲ್ಲ ನಂಗೆ. ಅದೇ ನಾನು ಲಿಪ್ ಮೂವ್ಮೆಂಟ್ ಅಷ್ಟು ಚೆನ್ನಾಗಿ ಮಾಡಿದೀನಿ. ನಿಮಗೆ ನೀವು ಸೋಲ್ಬಾರ್ದು, ನೀವು ಗೆಲ್ಬೇಕು ಅಂತ ಹೇಳಿ. ಆಸ್ ಆಲ್ವೇಸ್ ನೀವು ಇದೇ ಡೈಲಾಗ್ ಹೊಡಿತೀರ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಪಾರು, ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನನಗೆ ನಿಜವಾಗ್ಲೂ ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ಲಿಲ್ಲ. ಬಟ್ ಆದಿ ಅವ್ರಿಗೆ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದು ಎಷ್ಟು ಬೇಗ ರೀಚ್ ಆಯ್ತು ನೋಡಿ. ಥ್ಯಾಂಕ್ ಯು. ಓಕೆ, ಈಗ ನೆಕ್ಸ್ಟ್ ಸುತ್ತು ಏನು ಅಂದ್ರೆ ನಾನ್ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಇದು ಅಂಡರ್ಸ್ಟ್ಯಾಂಡಿಂಗ್ ನ ಪರಮಾವಧಿ. ನೀವು 90% ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದೀರಾ. ಇನ್ 10% ಈ ಸುತ್ತಲ್ಲಿ ಡಿಸೈಡ್ ಆಗುತ್ತೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಗೆ ಮಧ್ಯೆ ಅಂತ. ಓಕೆನಾ? ರೆಡಿ ಇದ್ದೀರಾ? ಪ್ರಶ್ನೆಗಳನ್ನ ಕೇಳಲಾ? ಅದಕ್ಕೆ ನಿಮ್ಮ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಬ್ರ್ಯಾಂಡ್ ಅಂಬಾಸಿಡರ್ ಪಾರು ಮೊದಲನೇ ಸಾರಿ ಫೋಟೋ
ಫೋಟೋ ಶೂಟ್ಗೆ ಒಂದು ಸೀರೆ ಉಟ್ಕೊಂಡಿದ್ಲು. ಅದು ಯಾವ ಕಲರ್ ಸೀರೆ? ಆಪ್ಷನ್ಸ್ ಇದೆಯಾ? ಯಾಕೋ ಅದು ರಿಚ್ ಪಿಂಕ್ ಅಂತಾರೆ ಅನ್ಸುತ್ತೆ. ರಿಚ್ ಪಿಂಕ್, ಐ ಮೀನ್ ತುಂಬಾ ಕಲರ್ಸ್ ಗೊತ್ತಿಲ್ಲ ನನಗೆ. ರಿಚ್ ಪಿಂಕ್ ಅದು. ಪಾರು ಉತ್ತರ ಸರಿನಾ ತಪ್ಪ? ಸರಿ. ಎರಡನೇ ಪ್ರಶ್ನೆ, ಪಾರು ದಿನಕ್ಕೆ ಎಷ್ಟು ಸಾರಿ ಆದಿಗೆ ಶುಂಠಿ ಟೀ ಮಾಡ್ಕೊಡ್ತಾರೆ ಅರಸನ ಕೋಟೆಲಿದ್ದಾಗ? ಶುಂಠಿ ಟೀ ಬೆಳಗ್ಗೆ ಎದ್ದ ತಕ್ಷಣ 2 ಸತಿ. ತಪ್ಪು. ಶುಂಠಿ ಟೀ ನಾನು ಮಾಡ್ಕೊಡೋದು ಅವ್ರಿಗೆ ತಲೆನೋವು ಬಂದಾಗ. ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತ ದಿನ ಮಾಡ್ಕೊಡ್ತಾ ಇರ್ಲಿಲ್ವಾ? ದಿನ ಶುಂಠಿ ಟೀ ಮಾಡ್ಕೊಡ್ತಿರ್ಲಿಲ್ಲ ಯಜಮಾನ್ರೆ ನಾನು ನಿಮ್ಗೆ. ಆಯ್ತು, ನಿಮ್ಗೆ ತಲೆನೋವು ಪಾರ್ವತಿ ಅಂತ ಹೇಳಿದಾಗ ಮಾತ್ರನೇ ನಾನು ಶುಂಠಿ ಟೀ ಮಾಡ್ಕೊಡ್ತಾ ಇದ್ದಿದ್ದು. ಆಯ್ತು. ಸೊ ಈ ಉತ್ತರ ತಪ್ಪು. ಈಗ ನೆಕ್ಸ್ಟ್ ಪಾರು ರೆಡಿನಾ? ರೆಡಿ. ಓಕೆ, ದಿನಕ್ಕೆ ಎಷ್ಟು ಬಾರಿ ಆದಿತ್ಯ ಕಣ್ಣಿನ ಫೋಟೋ ಇಟ್ಕೊಂಡು ನೋಡ್ತಾರೆ? ಸೊ ಅವ್ರಿಗೆ ಯಾವಾಗೆಲ್ಲ ಕಣ್ಣ ನೋಡ್ಬೇಕು, ಇಲ್ಲ ಅವ್ರಿಗೆ ಯಾವಾಗ್ಲೂ ಬೇಜಾರಾಗಿರುತ್ತೆ, ಅವಾಗೆಲ್ಲ ಅವ್ರು ಅದನ್ನ ನೋಡ್ತಾರೆ. ಒಂಥರ ನೆಮ್ಮದಿ ಸಿಗುತ್ತೆ ಆ ಕಣ್ಣು ಫೋಟೋ ನೋಡಿದಾಗ. ಓಕೆ, ವೆರಿ ಗುಡ್. ಸರಿಯಾದ ಉತ್ತರನ ಆದಿ? ಒಂಥರ ಸರಿಯಾಗಿದೆ. ಇದ್ರಲ್ಲಿ ನಾನ್ ಗೆದ್ನ ಇದು? ರೈಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ತಾತ ಹೇಳಿದ್ರು ಅಂತ ಆದಿಗೆ ಮುತ್ತು ಕೊಟ್ಟಿದ್ದ ಅಥವಾ ನೀವೇ ಮನ್ಸಾರೆ ಮುತ್ತು ಕೊಟ್ಟಿದ್ದ? 2 ಅರ್ಥ. ಒಂದು ತಾತ ಫೋರ್ಸ್ ಮಾಡಿದ್ದಕ್ಕೂ ಕೊಟ್ಟೆ, ಇನ್ನೊಂದು ನನಗೂ ಇಷ್ಟ ಆಗಿ ಕೊಟ್ಟೆ. ಅದು ವೈದ್ಯ ಹೇಳಿದ್ದು ಹಾಲು ಅಣ್ಣ, ರೋಗಿ ಬಯಸಿದ್ದು ಹಾಲು ಅನ್ನ. ಓಕೆ, ಆಲ್ರೈಟ್. ಮುಂದಕ್ಕೆ ಹೋಗೋಣ. 2 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಪಾರು. ಅಲ್ಲ, ನನಗ್ ಮಾತ್ರ ಆ ಸೀರೆ ಬಣ್ಣ ಹೇಳಿ ಅದೇಳಿ ಅಂತ ಕ್ವಶನ್ ಕೇಳ್ಬಿಟ್ಟು. ಹಂಗ ಸಾರಿ. ಓಕೆ, ಈಗ ಪ್ರೇಕ್ಷಕರ ಒತ್ತಾಯದ ಮೇರೆಗೆ 1 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತೀನಿ ನಿಮ್ಗೆ. 2 ಕ್ವೆಶ್ಚನ್, ಅದು 2ಕ್ಕೂ ಸರಿಯಾದ ಉತ್ತರ ಕೊಟ್ಬಿಟ್ರೆ ನೀವೇ ವಿನ್ನರ್. ಓಕೆನಾ ಆದಿ? ಈಗ ಮೊದಲನೇ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಅಖಿಲಾಂಡೇಶ್ವರಿ ಅವರ ಚಪ್ಪಲಿಯ ಕಲರ್ ಯಾವುದು? ಬ್ರೌನ್. ಓಕೆ, ಆದಿ ಸರಿಯಾದ ಉತ್ತರನಾ? ಅಲ್ಲ, ಯಾವುದು? ಒಂಥರ ಅದು ಸಿಲ್ವರ್ ಟೈಪ್, ಸಿಲ್ವರ್ ಕಲರ್. ಅವ್ರು ಬ್ರೌನ್ ಹಾಕಿದ್ದಾರೆ. ಅವ್ರು ಯಾವ್ದು ಕೇಳಿದ್ರು ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಬ್ರೌನ್ ಹಾಕಿದ್ದಾರೆ ಅವರು. ಕರೆಕ್ಟ್, ಬ್ರೌನ್ ಹಾಕಿದ್ದಾರೆ. ಸೊ ಕರೆಕ್ಟ್ ಆಗಿ ಉತ್ತರ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಅಖಿಲಾಂಡೇಶ್ವರಿ ಹಾಕುವ ಒಡವೆಯ ತೂಕ ಎಷ್ಟು? ತೂಕ ನಾವ್ ಲೆಕ್ಕ ಎಲ್ಲ ಮಾಡಿ ನೋಡಿಲ್ಲ, ಆದ್ರೆ ಭಾರ ಇರುತ್ತೆ. ಓಕೆ, ಪಾರು ಉತ್ತರ ಕೊಡ್ಬೇಕು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. 60-70 ಗ್ರಾಮ್. ಆದಿ? ನೋ ವೇ, 60-70 ಗ್ರಾಮ ನಮ್ ಲೆವೆಲ್ಗೆ 60-70 ಗ್ರಾಮ್. ಜುಜುಬಿ, ಆಕ್ಚುಲಿ ಜುಜುಬಿ. ಅಂದಾಜು ಎಷ್ಟು ತೂಕ ಇರುತ್ತೆ ಆದಿ ನಿಮ್ ಪ್ರಕಾರ? ಅಮ್ಮ ಹಾಕೋ ಸರನೆ ಮಿನಿಮಮ್ 500-600 ಗ್ರಾಮ್ ಇರುತ್ತೆ ಆಕ್ಚುಲಿ. ನೀವ್ ಯಾವತ್ತಾದ್ರೂ ಅದನ್ನ ಕೈಯಲ್ಲಿ ಇಟ್ಕೊಂಡು ನೋಡಿದೀರಾ? ತಗೊಂಡ್ಬೇಕಾದ್ರೆ ನಾನು ಹೋಗಿದ್ದೀನಿ, ನಾನು ಅವರಿಗೆ ಸರಗಳನ್ನ ಕೊಡ್ಸಿದೀನಿ ಆಕ್ಚುಲಿ. ನೀವು ಕೊಡ್ಸಿರ್ಬೋದು, ನಾನು ಹಾಕಿದೀನಿ ಗೊತ್ತಾ? ಕೊಡ್ದೋನಿಗೆ ಗೊತ್ತಿರೋದ, ಹಾಕ್ದೋನಿಗೆ ಗೊತ್ತಿರೋದ. ನಾನು ಬಿಲ್ ತಗೊಂಡು ನೋಡಿ ಎಷ್ಟು ಗ್ರಾಮ್ ಅಂತ. 500 ಗ್ರಾಮ್. ಏನ್ ಯಜಮಾನ್ರೆ ಏನ್ ಮಾತಾಡ್ತಾ ಇದ್ದೀರಾ ನೀವು? 500 ಗ್ರಾಮ್ ನೆಕ್ಲೆಸ್ ಯಾವನಾರ ಹಾಕ್ತಾನ? ಅದನ್ನೇ ಹೇಳ್ತಾ ಇರೋದು, ಯಾರು ಹಾಕಲ್ಲ. ಆಕ್ಚುಲಿ ಯಾರ್ ಗೆದ್ರೆ ಯಾರ್ ಸೋತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಬ್ರಲ್ಲಿ ಒಂದು ಆಟಿಟ್ಯೂಡ್ ಇದೆ. ಏನಪ್ಪಾ ಅಂದ್ರೆ, ಜಗಳ ಆಡ್ತೀರಿ, ಆದ್ರೆ ತುಂಬಾ ಪ್ರೀತಿಯಿಂದ ಜಗಳ ಆಡ್ತೀರಿ. ಅದ್ ನೋಡೋದಕ್ಕೆ ಒಂಥರ ಖುಷಿ ಸಿಗುತ್ತೆ ನನ್ಗೆ. ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಪಾರು? ನಿಮ್ ಕೈಯಲ್ಲಿ ಆದಷ್ಟು ನೀಡಿರೋಂಥವ್ರಿಗೆ ಹೆಲ್ಪ್ ಮಾಡಿ. ನಿಮ್ನ ನೋಡಿ ಇನ್ನ ಒಂದಿಬ್ರು ಅದೇ ರೀತಿ ಹೆಲ್ಪ್ ಮಾಡೋ ಪ್ರಯತ್ನಗಳನ್ನ ಪಡ್ತಾರೆ. ಆದಷ್ಟು ಒಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಸಿಗುವಂತಹ ತೃಪ್ತಿ ಇನ್ಯಾವುದ್ರಲ್ಲೂ ಇರಲ್ಲ. ಹಾಗೆ ಆದಷ್ಟು ನೀವು ಇರುವಂತಹ ಜಾಗದಲ್ಲಿ ಸ್ವಚ್ಛತೆನ ಕಾಪಾಡಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಒಗ್ಗಟ್ಟಿನಿಂದ ಇದ್ದು ಈ ಕೊರೋನಾ ಮಹಾಮಾರಿನ ಹೊಡೆದೋಡ್ಸೋಣ. ಪ್ಲೀಸ್, ಎಲ್ಲರ ಒಂದು ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ. ಥ್ಯಾಂಕ್ ಯು ಪಾರು. ಅದೇ ನೀವೇನೇ ಹೇಳಕ್ ಇಷ್ಟಪಡ್ತೀರಿ? ಕೊರೋನಾನ ಫುಲ್ಲು ಓಡಿಸಕ್ಕೆ ಇವಾಗ ನಮ್ಗೆ ಇನ್ನೂ ಆಗಿಲ್ಲ. ಅದ್ರ ಮಧ್ಯೆ ಇಟ್ಕೊಂಡೇ ನಾವು ಅದನ್ನ ಓಡಿಸ್ಬೇಕು. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಮಾಸ್ಕ್ ಯೂಸ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಇರೋಣ, ಇದನ್ನೆಲ್ಲ ಹೊಡೆದೋಡ್ಸೋಣ. ಮತ್ತೆ ಹೊಸ ಕಾಲ, ಹೊಸದಾಗಿ ನಾವು ಬೆಳೆಯೋಣ, ಹೊಸದಾಗಿ ಎಲ್ಲದನ್ನು ಸ್ಟಾರ್ಟ್ ಮಾಡೋಣ. ಅಂಡ್ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಸೊ ಇದೇ ರೀತಿ ಮತ್ತೊಂದು ಎಪಿಸೋಡ್ ಅಲ್ಲಿ ಇನ್ನೊಂದಷ್ಟು ಸೆಲೆಬ್ರಿಟಿಗಳ ಜೊತೆ ಇನ್ನೊಂದಷ್ಟು ಮಜಾ ಮಸ್ತಿನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್. ಲವ್ ಯು ಆಲ್. ಬಾಯ್.